ಶ್ರೀ ಮಣಿಪ್ರ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಾಗೂ ಮಣಿಪ್ರ ಚರಲಿಂಗ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಮಕ್ತಂಪುರ ಗದ್ದುಗೆ ಮಠದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಮತ್ತು ಹಾನಗಲ್ ಕುಮಾರ ಶಿವಯೋಗಿಗಳ ಪುರಾಣ ಗೋಶಾಲೆ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪುರಾಣ ಕಾರ್ಯಕ್ರಮವು ಇಂದು 19/1/2026 ಪ್ರಾರಂಭವಾಗಿ 1/2/2026 ನಡೆಯಲಿದೆ. ಬಸವಭಕ್ತಿ ಹಾಗೂ ಯುವ ಜನೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಎಲ್ಲ ಭಕ್ತರು ತಮ್ಮ ಮನೆಯಿಂದ ಒಂದು ದಿವಸ ಹೋಳಿಗೆ ಆಗಿರ್ಬೋದು, ಇವತ್ತು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲರೂ ಒಂದು ಬುತ್ತಿ ಕಟ್ಕೊಂಡು ಕಿಸಿಂದ ತಂದು ಎಲ್ಲ ಭಕ್ತಾದಿಗಳಿಗೆ ಒಂದು ದಿವಸ ಊಟ ಮಾಡ್ತಾರೆ. ಸುಮಾರು 5,000ಗಿಂತ ಹೆಚ್ಚಿನ ಒಂದು ಬುತ್ತಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರ್ತವೆ. ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿವಸ ನಮ್ಮ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಚಿಹ್ನೆ ಸಾವಿದೆ ವಹಿಸಿರ್ತಾರೆ. ಅವ್ರ ಜೊತೆಗೆ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಅಲ್ಲಿಂದ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಚರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ಇರುತ್ತೆ. ಅದಲ್ಲದೆ 30ನೇ ತಾರೀಕಿಗೆ ಅಂದರೆ ಈಗ ನಾವು ಲಾಸ್ಟ್ ವರ್ಷದಿಂದ ಗದ್ದುಗೆ ಮಠದಿಂದ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಹೋದ ವರ್ಷ ನಮ್ಮ ಕಲಬುರಗಿಯ ಒಂದು ಉದ್ಯಮಿದಾರರಂತ ಹಾಗೂ HKE ಸೊಸೈಟಿನ ಮಾಜಿ ಅಧ್ಯಕ್ಷರಂತ ಬಸವ ಭೀಮಳ್ಳಿ ಅವರ ಶ್ರೀಮತಿಯವರಿಗೆ ಈ ಒಂದು ಸಮಾಜ ಸಂಜೀವಿನಿ ಒಂದು ಅವಾರ್ಡ್ ಕೊಟ್ಟಿದ್ವಿ. ಅವರು ನಮ್ಮ ಕಲಬುರಗಿ ಅಲ್ಲದೆ ನಮ್ಮ ಮುಖ್ಯವಾಗಿ ನಮ್ಮ ಗದ್ದುಗೆ ಮಠಕ್ಕೆ ಬಹಳ ಒಂದು ಭಕ್ತರು. ಅದಲ್ಲದೆ ಸದಾ ನಮ್ಮ ಗದ್ದುಗೆ ಮಠಕ್ಕೆ ಅವರು ಸಾಕಷ್ಟು ದಾನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಂದು ಆ ಸಂದರ್ಭದಲ್ಲಿ ಅವರು ಸಮಾಜ ಸಂಜೀವಿನಿ ಅಂತ ಅವರು ಮಾಡೋ ಥರ ಒಂದು ಪ್ರಶಸ್ತಿ ಕೊಟ್ಟಿದ್ವಿ. ಈ ವರ್ಷ ಈ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ 30ನೇ ತಾರೀಕಿನ ದಿವಸ ನಮ್ಮ ಪ್ರಶಸ್ತಿ ವಿಭೂಷಿತರು ಮಾತೋಶ್ರೀ ದಾಕ್ಷಾಯಣಿ ಶರಣಬಸಪ್ಪ ಅಪ್ಪ ಶರಣಬಸವ ಸಂಸ್ಥಾನ ಇವರಿಗೆ ಈ ವರ್ಷ ಅದು ಪ್ರದಾನ ಮಾಡ್ತಾ ಇದ್ದೇವೆ. ಬರೀ ಒಬ್ಬರಿಗೆ ಮಾತ್ರ ಈ ಪ್ರಶಸ್ತಿ ಪ್ರತಿ ವರ್ಷ ಕೊಡೋದು ಇದೆ. ಅದರಲ್ಲಿ ಈ ವರ್ಷ ಅವಾಜಿ ಅವರಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಕಲಬುರಗಿ ಗದ್ದುಗೆ ಮಠದಲ್ಲಿ ಒಂದು ಭವ್ಯವಾದ ಗೋಶಾಲೆಯನ್ನು ನಾವು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸನೇ ಅದರ ಉದ್ಘಾಟನೆ ಕೂಡ ಅವತ್ತು ದಿವಸ ಆಗುತ್ತೆ. ಅವಾಜಿ ಅವರು ಹಾಗೂ ನಮ್ಮ ವಿಜಯಪುರದ ಹಾಲಿ ಶಾಸಕರು, ವಿಜಯನಗರ ಮಾಜಿ ಕೇಂದ್ರ ಸಚಿವರು ಆದಂಥ ಬಸವಗೌಡ ಯತ್ನಾಳ್ ಅವರು ಈ ಒಂದು ಗೋಶಾಲೆಯನ್ನು ಉದ್ಘಾಟಿಸಲಿಕ್ಕೆ ಬರ್ತಾ ಇದ್ದಾರೆ 30ನೇ ತಾರೀಕಿನ ದಿವಸ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಒಂದು KKRDBಯ ಮಾಜಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಿರ್ಬೋದು, ಚಂದ್ರಕಾಂತ್ ಪಾಟೀಲ್ BJP ಕಲಬುರಗಿ ನಗರ ಅಧ್ಯಕ್ಷರು ಹಾಗೂ ಸುನೀಲ್ ಪಾಟೀಲ್ ಹಾಗೂ ನೀತಿದ್ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಇದು ಆದ ನಂತರ 30ನೇ ತಾರೀಕಿನ ದಿವಸ 31ನೇ ತಾರೀಕಿನ ದಿವಸ ನಮ್ಮ ಗದ್ದುಗೆ ಮಠದ ಮುಖ್ಯವಾದ ಒಂದು ಘಟ್ಟ ಅದು ತೇರೆಳೆಯುವ ಕಾರ್ಯಕ್ರಮ ಇರುತ್ತೆ. 31ನೇ ದಿವಸ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪುರಾಣ ಮಹಾಮಂಗಲ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಂಬ್ರು ಪಾಟೀಲ್ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಫೌಜಿಯಾ ತರ್ಕನಂ ಮೇಡಮ್ ಅವರು, ಅರುಣ್ ಕುಮಾರ್ MI ಪಾಟೀಲ್, ನೀಲಕಂಠ ಹುಡುಗಿ ಅವರು, ಬಸವರಾಜ್ ಭೀಮಳ್ಳಿ ಅವರು, ಭೀಮಾಶಂಕರ್ ಗುಲ್ಗುಂದಿ ಅವರು, ಸಾಕಷ್ಟು ಒಂದು ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ. ನಿನ್ನೆಯಿಂದ ಶತಸ್ಥಳ ಧ್ವಜಾರೋಹಣದ ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವುದು. ಅದರ ಜೊತೆಯಾಗಿ ನಮ್ಮ ಗದ್ದುಗೆ ಮಠದಿಂದ ಬಳಸಿಕೊಳ್ಳುವಂತಹ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಸ್ಮರಣಾರ್ಥವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು. ಸುಮಾರು 3 ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದಿಂದ ಕೂಡ ಮಾಡಿಕೊಳ್ಳುವಂಥದ್ದು. ಮೊದಲನೆಯ ಪ್ರಶಸ್ತಿಯನ್ನು ನಮ್ಮ ಮುತ್ತಿನ ಬಗ್ಲಾದಿಯ ಗುರುಪಾದಲಿಂಗ ಮಹಾಶಿವಗಳಿಗೆ ಮೊದಲನೆಯ ಪ್ರಶಸ್ತಿಯನ್ನು ನಾವು ಕೊಟ್ಟಿರುವಂಥದ್ದು. ಅದಾದ ನಂತರ 2ನೇ ಪ್ರಶಸ್ತಿಯನ್ನು ನಮ್ಮ ಶ್ರೀಮಠದ ಅಪಾರ ಭಕ್ತರು ಹಾಗೂ ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಭೀಮಳ್ಳಿ ಮನೆತನದವರು. ಆ ಮನೆತನದ ಲಿಂಗೈಕ್ಯರಾಗಿರುವಂಥ ಶಕುಂತಲಾ ಭೀಮಳ್ಳಿ ಅವರಿಗೆ ಸ್ಮರಣಾರ್ಥವಾಗಿ ಬಸವರಾಜ ಭೀಮಳ್ಳಿ ಅವರಿಗೆ ನಾವು ಈ ಹೋದ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈ ವರ್ಷ ಪ್ರಶಸ್ತಿಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ತಾಯಿಯವರಾಗಿರುವಂತಹ ದ್ರಾಕ್ಷಾಯಿಣಿ ತಾಯಿಯವರಿಗೆ ಈ ಪ್ರಶಸ್ತಿಯನ್ನು 3ನೇ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ
ನಮ್ಮ ಗದ್ದಿಗೆ ಮಠದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಗೋಶಾಲೆ ಅನ್ನುವಂಥದ್ದು. ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇದೇ 30, 31 ಹಾಗೂ 29, 30, 31 ದಿವಸಗಳ 3 ದಿವಸಗಳ ಕಾಲ ಉದ್ಘಾಟನಾ ಸಮಾರಂಭವನ್ನು ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ನಡೆಸುವಂಥದ್ದು. ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ ಬಸವಭಕ್ತಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಪುರಾಣ ಮಹಾಮಂಡಲ, ಇವು ಪ್ರತಿ ವರ್ಷವೂ ಸಹಿತ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಮಠದಲ್ಲಿ ಮಾಡ್ತಿರುವಂಥದ್ದು. ಅದರ ಜೊತೆಯಾಗಿ ಈ ವರ್ಷ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹಿತ ನಾವು ಕಾಶಿ ಒಳಗೆ ಋಷಿಕೇಶದೊಳಗೆ ಗಂಗಾರತಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು. ಆ ನಿಟ್ಟಿನೊಳಗೆ ಗುರುವಿನ ಆರತಿ ಅನ್ನುವಂತಹದ್ದನ್ನು ನಮ್ಮ ಮಠಕ್ಕೆ ಮತ್ತು ರಥೋತ್ಸವಕ್ಕೆ ಈ ಗುರುವಿನ ಆರತಿಯನ್ನು ಅರ್ಪಿಸುವಂಥದ್ದು 1ನೇ ತಾರೀಕು. ಅದಾದ ನಂತರ ಮಹಾತ್ಸವ ಕಾರ್ಯಕ್ರಮಗಳಿರ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಮ್ಮ ಮತ್ತೊಂದು ಗದ್ದಿಗೆ ಮಠದಲ್ಲಿ ನಡೆದುಕೊಂಡು ಬರುವಂಥದ್ದು. ಅದರ ಜೊತೆಯಾಗಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 8-9 ದಿವಸಗಳ ಕಾಲ ಮನೆ ಮನೆಗೆ ಪಾದಯಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇರಬೇಕಾದ್ದು. ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷ ಧಾರಣೆಯನ್ನು ಮಾಡುವಂತಹದ್ದು. ಬೇರೆ ಬೇರೆ ನಗರಗಳಿಗೆ ಹೊಸದಾಗಿರುವಂಥ ನಗರಗಳಿಗೆ ಹೋದರೆ ಪ್ರತಿಯೊಬ್ಬರಿಗೂ ಸಹಿತ ನಾವು ರುದ್ರಾಕ್ಷ ಧಾರಣೆಯನ್ನು ಸುಮಾರು 4 ವರ್ಷಗಳ ಕಾಲ ಈ ಯಶಸ್ವಿಯಾಗಿ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮ ನಡೆಯುವಂಥದ್ದು. ಕೇವಲ ನಮ್ಮ ಮಕ್ಕಂಪುರದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ನಗರಗಳಲ್ಲಿ ಹಾಗೂ ನಮ್ಮ ಶಾಖಾ ಮಠದ ಊರುಗಳಲ್ಲೂ ಸಹಿತ ಈ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ಸುಮಾರು 4 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥದ್ದು. ಇದರಿಂದಾಗಿ ಪ್ರತಿ ದಿವಸವೂ ಸಹಿತ ಪಾದಯಾತ್ರೆ, ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ನಾಳೆಯಿಂದ ಪ್ರಾರಂಭ ಆಗ್ತಿರುವಂಥದ್ದು. ಅದರ ಜೊತೆಯಾಗಿ ನಮ್ಮ ಗದ್ದಿಗೆ ಮಠದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಸುಂದರವಾಗಿ ಮತ್ತು ಸಮಾಜಕ್ಕೆ ಕೊಡುವಂತಹ ಒಂದು ದೊಡ್ಡ ಕಾರ್ಯ ಅಂತಂದರೆ ಅದೊಂದು ಗೋಶಾಲೆ ನಮ್ಮ ಮಠದೊಳಗೆ ಆಗಿರುವಂಥದ್ದು. ಆ ಗೋಶಾಲೆಯನ್ನು ನಮ್ಮ ಮಠದೊಳಗೆ 100 ಆಕಳುಗಳನ್ನ ಹಿಡಿಯುವ ಹಾಗೆ ಒಂದು ಗೋಶಾಲೆಯನ್ನು ಕಟ್ಟಿದ್ವಿ. ಆ ಗೋಶಾಲೆಯ ಲೋಕಾರ್ಪಣೆಯನ್ನು ಇದೇ ಜಾತ್ರಾ ಮಹೋತ್ಸವದೊಳಗೆ ನಾವು ಅದನ್ನು ಲೋಕಾರ್ಪಣೆಯನ್ನು ಅದು 29, 30, 31 3 ದಿವಸವೂ ಸಹಿತ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ 3 ದಿವಸವೂ ಸಹಿತ ಬೇರೆ ಬೇರೆ ಸ್ವಾಮೀಜಿಯವರು ಬರ್ತಾ ಇರುವಂಥದ್ದು. ಒಂದಿಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯಿಂದನೂ ಸ್ವಾಮೀಜಿಯವರು ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಲೋಕಲ್ ಸ್ವಾಮಿಗಳು ಇರುವಂಥದ್ದು. ಅವರು ಬೇರೆ ಬೇರೆ ವೇತನ ಕೊಟ್ಟಿರೋದ್ರಿಂದ 3 ದಿವಸವೂ ಸಹಿತ ನಾವು ಈ ಲೋಕಾರ್ಪಣೆಯನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಇಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮಗಳು 9ನೇ ತಾರೀಕಿನಿಂದ ಫೆಬ್ರವರಿ 1ನೇ ತಾರೀಕಿನವರೆಗೂ ಸಹಿತ ಕಾರ್ಯಕ್ರಮಗಳು ಇರುವಂಥದ್ದು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.